ಜನವರಿ 17, 2025ರಂದು ದುಬೈನ ಹಿಂದೂ ದೇವಾಲಯದ ಸಮುದಾಯ ಭವನದಲ್ಲಿ ಐಎಸ್ಒ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಮಾರಂಭದಲ್ಲಿ ದಿ ಹಿಂದೂ ಟೆಂಪಲ್ ದುಬೈಗೆ ಐಎಸ್ಒ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಸಮಾರಂಭ ಕುರಿತು ಹಿಂದೂ ದೇವಸ್ಥಾನದ ಜನರಲ್ ಮ್ಯಾನೇಜರ್ ಎನ್ ಮೋಹನ್ ಮಾತನಾಡಿ, ನಮ್ಮ ದೇವಾಲಯಕ್ಕೆ ಐಎಸ್ಒ ಪ್ರಮಾಣ ಪತ್ರ ಸಿಕ್ಕಿದ್ದಕ್ಕೆ ಖುಷಿಯಾಗಿದೆ. ನಮ್ಮ ದೇವಾಲಯದಲ್ಲಿ ಸುರಕ್ಷತೆ, ಆಹಾರದ ಗುಣಮಟ್ಟ, ಉತ್ತಮ ವಾತಾವರಣ ಕೂಡ ಚೆನ್ನಾಗಿದ್ದು, ಇದೇ ಕಾರಣಕ್ಕೆ ನಮ್ಮ ದೇವಾಲಯಕ್ಕೆ ಐಎಸ್ಒ ಪ್ರಮಾಣ ಪತ್ರ ದೊರಕಿದೆ. ಈ ದೇವಾಲಯವು ಆಗಸ್ಟ್ 2022ರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಕೇವಲ 1 ವರ್ಷದಲ್ಲಿ ತಮ್ಮ ದೇವಾಲಯ ಹೊಸ ಸಾಧನೆ ಮಾಡಿದೆ. ನಾವು ವಸುದೈವ ಕುಟುಂಬಕಂ ಎಂಬ ತತ್ವದ ಮೇಲೆ ಎಲ್ಲ ಧರ್ಮದೊಂದಿಗೆ ಹೊಂದಾಣಿಕೆಯಿಂದ ಉತ್ತಮ ಬಾಂಧವ್ಯ ಹೊಂದಿದ್ದೇವೆ. ಈ ಎಲ್ಲ ಬೆಳವಣಿಗೆ ಕೂಡ ತಮಗೆ ತುಂಬ ಖುಷಿ ತಂದಿದೆ ಅಂತೇಳಿ ಸಂತಸ ಹಂಚಿಕೊಂಡ್ರು. ನಮ್ಮ ಹಿಂದೂ ಟೆಂಪಲ್ ದುಬೈನಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ನಡೀತು. ಆ ವಿಶೇಷ ಕಾರ್ಯಕ್ರಮ ಅಂತಂದರೆ ISO 9001, 14,001, 45,000 ಆ್ಯಂಡ್ 22,000 ವಿತ್ HACCP ಸರ್ಟಿಫಿಕೇಷನ್ಸ್. ಹೀಗಂದರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಹೆಲ್ತ್ ಆ್ಯಂಡ್ ಸೇಫ್ಟಿ ಇರ್ಬೋದು, ಫುಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು. ಈ ಎಲ್ಲ ಸಂಗತಿಗಳನ್ನು ಒಳಗೂಡಿಸಿ ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಕೆಲವೇ ದೇವಸ್ಥಾನಗಳಲ್ಲಿ ISO ಸರ್ಟಿಫಿಕೇಷನ್ ಇದೆ. ಅದರಲ್ಲಿ ನಮ್ಮ ದೇವಸ್ಥಾನ ಮೊಟ್ಟ ಮೊದಲದು ಅಂತ ಹೇಳೋದಕ್ಕೇನು ಆಶ್ಚರ್ಯ ಇಲ್ಲ. ಏನಂದರೆ 4 ISO ಸರ್ಟಿಫಿಕೇಟ್ಸು, ಅದರ ಜೊತೆಗೆ HACCP ಅಂದರೆ ಲೋಕಲ್ UAE ಗೌರ್ಮೆಂಟಿನ ರೂಲ್ಸ್ ಪ್ರಕಾರ ಯಾವ ರೀತಿ ಫುಡ್ ಸಿಸ್ಟಮ್, ಫುಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ಈ ಒಂದು ಸರ್ಟಿಫಿಕೇಷನನ್ನು ತುಂಬ ಖುಷಿಯಿಂದ ಹೇಳ್ಕೊಬೋದು. ಅಂತಂದರೆ 1,000 ದಿನಗಳ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಆಗಸ್ಟ್ ತಿಂಗಳು 2022ರಲ್ಲಿ. ಇವತ್ತಿಗೆ ನಾವು ಲೆಸ್ ದೆನ್ 1000 ಡೇಸ್ನಲ್ಲಿ ಇದೊಂದು ಅಚೀವ್ಮೆಂಟ್ ಮಾಡೋಕ್ಕೆ ಆಗಿದೆ. ಇದು ಬರೀ ನಮಗೆ ಸರ್ಟಿಫಿಕೇಷನ್ ಸಿಕ್ಕಿರೋದಲ್ಲ, ಇದನ್ನು ಯಾವ ರೀತಿ ಸತತವಾಗಿ ಸಸ್ಟೈನ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಾವೇನು ಕರಿತೀವಿ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ. ಹಾಗೆ ಪ್ರತಿನಿತ್ಯ ನಾವು ದಿನಚರಿಕೆಯಲ್ಲಿ ಕಲಿತೀವಿ, ಅದನ್ನು ವ್ಯವಸ್ಥಿತವಾಗಿ ಇಲ್ಲಿ ಉಪಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಸರ್ಟಿಫಿಕೇಟ್ ಬರೋದು ಒಂದು, ಮತ್ತು ಸತತವಾಗಿ ನಿರಂತರವಾಗಿ ಅದನ್ನು ಇಂಟರ್ನಲ್ ಆಡಿಟ್ಸ್ ಮಾಡಿ ಮತ್ತು ಯಾವ ರೀತಿ ಅದನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅದರ ಕಡೆ ವಿಶೇಷವಾಗಿ ಗಮನ ಕೊಡ್ತಾಯಿದ್ದೀವಿ. ಇದು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಯಾವುದೇ ಒಂದು ದೇವಸ್ಥಾನ ನಿಲ್ತ್ಕೋಬಾರ್ದು. ಯಾರೇ ಬಂದ್ರೂ ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಸುಮಾರು 150 SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು, ನಮ್ಮ ISO ಸ್ಟ್ಯಾಂಡರ್ಡ್ಸ್ದ ಪ್ರೊಸೀಜರ್ಸ್ ಇರ್ಬೋದು, ಅದನ್ನೆಲ್ಲನೂ ನಾವು ಇಲ್ಲಿ ಅಳವಡಿಸಿರೋದ್ರಿಂದ ಇದು ಆಟೋ ಪೈಲಟ್ ಮೋಡ್ನಲ್ಲಿ ದೇವಸ್ಥಾನ ನಡ್ಕೊಂಡು ಹೋಗುತ್ತೆ. ಇದೇ ರೀತಿ ಸುತ್ತಮುತ್ತ ನಮಗೆ 7 ಚರ್ಚ್ಗಳಿದೆ, ಒಂದು ಗುರುದ್ವಾರ ಇದೆ, ಒಂದು ಮಸೀದಿ ಇದೆ. ವಸುಧೈವ ಕುಟುಂಬಕಂ ಅಂತ ನಾವೇನು ಕರಿತೀವಿ
ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ತುಂಬ ಅನ್ಯೋನ್ಯವಾಗಿ ಇಲ್ಲಿ ವರ್ಷಿಪ್ ವಿಲೇಜ್ನಲ್ಲಿ ಇದ್ದೀವಿ. ಈ ವಿಷಯ ಹಂಚ್ಕೊಳ್ಳೋದಕ್ಕೆ ನನಗೆ ಇವತ್ತಿನ ದಿವಸ ಬಹಳ ಖುಷಿಯಾಗುತ್ತೆ. ಎಲ್ಲರಿಗೂ